ಆರಂಭಿಕ ಸ್ಥಾನದಲ್ಲಿ ಮುನ್ನುಗ್ಗಿ ಆಡಿದ್ರು. ಅತ್ಯಾಕರ್ಷಕವಾದ ಒಂದು ಹೊಡೆತ, ಸೀಮಾರೇಖೆ ಅಂಚಿನಲ್ಲಿ ಚೆಂಡು ಸಾಗ್ತಾ ಇದೆ. ಉತ್ತಮವಾದ ಒಂದು ಕ್ಷೇತ್ರಕ್ಷಣೆಯೂ ಸಹ. ಆರಂಭಿಕ ಸ್ಥಾನದಲ್ಲಿ ಅವಳಿ ಊಟದ ಪೂರೈಕೆ. ಈ ಒಂದು ಹಂತದಲ್ಲಿ ಮತ್ತೆ ಅದೇ ಏರಿಯಾವನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಅವಳಿ ಊಟದ ಪೂರೈಕೆ. ತಂಡದ ಒಟ್ಟು ಮೊತ್ತ 5. ಓಕೆ, ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು, ಊಟಗಳು ಲಭಿಸ್ತಾ ಇಲ್ಲ. ಬಾಜಿ ವಿಕಿ 11 ವರ್ಸಸ್ ನೇತಾಜಿ, ಎರಡು ತಂಡಗಳ ನಡುವಿನ ಕದನ. ಈ ಒಂದು ಹಂತದಲ್ಲಿ ಒಂಟಿ ಓಟದ ಪೂರೈಕೆ. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಆರಂಭಿಕ ಸರದಿಯ ಓವರ್ನಲ್ಲಿ ಮೈಕೆಲ್ ಬೌಲಿಂಗ್ ವಿಭಾಗದಲ್ಲಿ. ಶಾರ್ಟ್ ಅಂಡ್ ವೈಡ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಬಿರುಸಿನ ಹೊಡೆತ, ಸೀಮಾ ರೋಕೆಯ ಹೊರಭಾಗವನ್ನ ಕ್ರಮಿಸ್ತಾ ಇದೆ. ಓಕೆ, ನೋಬಾಲ್ ಅಂಬರ. ಓಕೆ 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 ನೋಬಾಲ್ ಸಹ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 6+1 ಈ ಲೂಟುಗಳ ಸೇರ್ಪಡೆ. ಓಕೆ, ಆರಂಭಿಕ ಓವರ್ನಲ್ಲಿ ತಂಡದ ಮೊತ್ತ 17. ಈ ಒಂದು ಹಂತದಲ್ಲಿ ಪಾಯಿಂಟ್ ನಲ್ಲಿದ್ದಂತಹ ಕ್ಷೇತ್ರಕ್ಷಕನ ಶಿರದ ಮೇಲ್ಭಾಗದಿಂದ ಉತ್ತಮವಾದ ಒಂದು ಹೊಡೆತ. ಎರಡು ಊಟಗಳ ಪೂರೈಕೆಯೂ ಸಹ. ಈ ಒಂದು ಹಂತದಲ್ಲಿ ಬಿರುಸಿನ ಹೊಡೆತ, ಒಂಟಿ ಊಟದ ಪೂರೈಕೆ ಆಗ್ತದೆ. ತಂಡದ ಒಟ್ಟು ಮೊತ್ತ 2-0 20 ರತ್ತ. ಮತ್ತೆ ಬರ್ರ ಸಿಡಿಲಿನ
ಸ್ಲಾಟ್ ನಲ್ಲಿ ಇದ್ದಂತಹ ಚೆಂಡಿಗೆ ಬಿರುಸಿನ ಹೊಡೆತ ಸೀಮಾರೇಖೆಯ ಅಂಚು ಉತ್ತಮವಾಗಿ ಸಿಕ್ಸರ್ ಅನ್ನ ಅತ್ಯುತ್ತಮವಾಗಿ ಜಿಗಿದು ಅದನ್ನ ಅಡ್ಡಾಯಿಸಿದ್ರು ಸಹ ಉತ್ತಮದ ಸೇವ್ ಅಂತ ಹೇಳ್ಬೋದು. ಉತ್ತಮವಾದ ಕ್ಷೇತ್ರಕ್ಷಣೆಯನ್ನ ಕಂಡುಕೊಂಡ್ರು. ಇದರೊಂದಿಗೆ ಭಾನು ಪ್ರಕಾಶ್ ರವರ ವಿಕೆಟ್ ಇದೀಗ ಪತನವಾಗ್ತಾ ಇದೆ. ತಂಡದ ಮೊತ್ತ 21. ರಾಮ್ ಎಬಿಡಿ ಹೊಸಾಟಗಾರ ಅಂತಿಮ 2 ಬಾಕಿ ಉಳಿತದೆ ಈ ಒಂದು ಓವರ್. ಹಲೋ ಹಲೋ ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಒಂಟಿ ಊಟ ಬರ್ತಾ ಇದೆ ತಂಡಕ್ಕೆ. ಓಕೆ, ಮುಂದಿನ ಪಂದ್ಯಕ್ಕಾಗಿ ಇಂಡಿಯನ್ ಬಾಯ್ಸ್ ತಂಡದ ನಾಯಕರು ಬನ್ನಿ. ಇಂಡಿಯನ್ ಬಾಯ್ಸ್ ಟೀಮ್ ಕ್ಯಾಪ್ಟನ್ ಎರಡು ಓವರ್ಗಳ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 2 for 1 22. ಬೌಲಿಂಗ್ ಸಾರಥ್ಯದಲ್ಲಿ ತಂಡದ ಪೋರ್ಟೆಂಟ್ ಪಾಪನ್ ಡಾಸ್ಲಿಂಗ್ ಫ್ಲಂಬಾಯಂಟ್ ಆಲ್ರೌಂಡರ್ ಆಗಿರ್ತಕ್ಕಂತಹ ವಿಜಯ್ ಅವರನ್ನ ತಂಡ ಪರಿಚಯಿಸ್ತದೆ. ಚಾಲ್ತಿಯ 3ನೇ ಓವರ್ಗಾಗಿ ಜರ್ಸಿ ನಂಬರ್ 0. ಎಬಿಡಿ ರಾಮ್ ಡಾನ್ಸಿಂಗ್ ಡೌನ್ ದ ಟ್ರ್ಯಾಕ್ ನಲ್ಲಿ ಸ್ವತಃ ಬೌಲರ್ ಅತ್ಯುತ್ತಮದ ಪ್ರಯತ್ನವನ್ನ ಕಂಡುಕೊಂಡ್ರು. ಒಂದು ಊಟ ಮಾತ್ರ ಲಭಿಸ್ತಾ ಇದೆ ಪ್ರಸ್ತುತ ಪಂದ್ಯದಲ್ಲಿ. ಒಂದೆಡೆ ವಿಕಿ 11, ಮತ್ತೊಂದೆಡೆ ನೇತಾಜಿ. ಈ ಒಂದು ಎರಡು ತಂಡಗಳ ನಡುವಿನ ಕದನ ಸಾಗಿ ಬರ್ತಾ ಇದೆ. ಲೀಗ್ ಕಮ್ ನಾಕ್ಔಟ್ ಮಾದರಿಯ ಪಂದ್ಯಾವಳಿ. ಸ್ಲಾಟ್ ನಲ್ಲಿ ಇದ್ದಂತಹ ಚೆಂಡಿಗೆ ಫ್ರಂಟ್ ಫುಟ್ ಅನ್ನ ಕ್ಲಿಯರ್ ಮಾಡಿಕೊಳ್ತಾ ಬಿರುಸಿನ ಹೊಡೆತವನ್ನ ಕಂಡುಕೊಂಡ್ರು. ನಂಬಳ ಸಾಧ್ಯ ರೀತಿಯಲ್ಲಿ ಮತ್ತೆ ಸಿಕ್ಸರ್ ಲೈನ್ ನಲ್ಲಿ ಅತ್ಯುತ್ತಮವಾಗಿ ಅಡ್ಡಾಯಿಸಿದ್ರು ಸಹ. ತಂಡದ ಒಟ್ಟು ಮೊತ್ತ 25. ಬಿರುಸಿನ ಹೊಡೆತಕ್ಕೆ ಮಾನ ಮಾಡಿದ್ರು. ಕಾರ್ಡ್ ಬಿಹೈಂಡ್ಗಾಗಿ ಬಹುಶಃ ಬಲವಾದ ಮನವಿಯನ್ನ ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸ್ವತಃ ಬ್ಯಾಟ್ಸ್ಮನ್ ಪೆವಿಲಿಯನ್ ಅತ್ತ ಒಂದು ಉತ್ತಮದ ಎಸೆಗಾರಿಕೆಯಲ್ಲಿ ಎದುರಾಳಿಯ ದೈತ್ಯಾಟಗಾರ ಎಬಿಡಿ ರಾಮ್ ರವರ ವಿಕೆಟ್ ಅನ್ನ ತಮ್ಮ ಬಲೆಯಲ್ಲಿ ಕೆಡವಿಕೊಳ್ತಾ ಇದ್ದಾರೆ. ಹೊಸ ಆಟಗಾರ ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್.
ನಿರಂಜನ್. ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಕ್ಷೇತ್ರಕ್ಷಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಗಲಿಬಿಲಿ. ತಂಡಕ್ಕೆ ಒಂಟಿ ಓಟದ ಪೂರೈಕೆ ಆಗ್ತದೆ ಈ ಒಂದು ಹಂತದಲ್ಲಿ. ಮತ್ತೆ ಬೌಲರ್ಸ್ ಬ್ಯಾಕ್ ಟು ದ ಡ್ರೈವ್ ಅನ್ನು ಕಂಡುಕೊಂಡ್ರು. ಓಟಗಳು ಲಭಿಸ್ತಾ ಇಲ್ಲ. ಅಂತಿಮ ಓವರ್ನ ಚಾಲ್ತಿಯಲ್ಲಿ ಪಂದ್ಯ. ಅಂತಿಮ ಎಸೆತದಲ್ಲಿ ಈ ಒಂದು ಪಂದ್ಯ. ಇದು ಮೂರನೇ ಓವರ್ನ ಚಾಲ್ತಿಯಲ್ಲಿ. ಈ ಒಂದು ಹಂತದಲ್ಲಿ ಮತ್ತೊಂದು ಸ್ಲಾಟ್ ನಲ್ಲಿದ್ದಂತ ಚೆಂಡಿಗೆ ಬರ್ರ ಸಿಡಿಲಿನ ಹೊಡೆತ ಇದೀಗ ಕ್ಲಿಯರ್ ಆಗ್ತಾ ಇದೆ. ಪರ್ಫೆಕ್ಟ್ ಸಿಕ್ಸರ್. ಆರ್ಡಿನಲ್ಲಿ ಸಟನ್ ಸಿಕ್ಸರ್ ಆಗ್ತಾ ಇದೆ. ಅಂಪೈರ್ ಅವರು ಸಹ ತಮ್ಮ ಒಂದು ವಿಶಿಷ್ಟ ಒಂದು ಸೂಚನೆಯನ್ನ ನೀಡ್ತಾ ಇದ್ದಾರೆ. ಪ್ರೇಕ್ಷಕರನ್ನು ರಂಜಿಸ್ತಾ ಇದ್ದಾರೆ. ತಂಡದ ಮೊತ್ತ 32 ಪ್ರಮುಖ 2 ಹುದ್ದರಿಗಳ ಆಘಾತದಲ್ಲಿ. ಚತುರ್ಥ ಓವರ್ನ ಎಸೆಗಾರಿಕೆಯಲ್ಲಿ ಶಂಕರ್ ಜೋಸನ್ ಅಂತಿಮ ಓವರ್ನ ಚಾಲ್ತಿಯಲ್ಲಿ. 4ನೇ ಅಂತಿಮ ಓವರ್ನ ಚಾಲ್ತಿಯಲ್ಲಿ. ಮತ್ತೆ ಬಿರುಸಿನ ಹೊಡೆತ. ಒಂಟಿ ಓಟ, 2ನೇ ಓಟಕ್ಕೆ ಪ್ರಯತ್ನ. ಈ ನಡುವೆ ಪೂರೈಕೆಯೂ ಕೂಡ. ಇದರೊಂದಿಗೆ ತಂಡದ ಮೊತ್ತ 35ರತ್ತ. ರಿವರ್ಶಿಪ್ನ ಮೊರೆ ಹೋದ್ರು. ಅತ್ಯುತ್ತಮ ಮಟ್ಟದ ಒಂದು ಎಸೆಗಾರಿಕೆ. ವಿಕೆಟ್ ಟು ವಿಕೆಟ್ ಅನ್ನುವ ನಿಟ್ಟಿನಲ್ಲಿ ತಮ್ಮ ಒಂದು ಆಕ್ರಮಣಕಾರಿ ಶರವೇಗದ ಕರಾರುವಕ್ಕಾದ ಎಸೆಗಾರಿಕೆಯಲ್ಲಿ ಈ ಒಂದು ಹಂತದಲ್ಲಿ ಬ್ಯಾಕ್ ಫುಟ್ ನಲ್ಲಿ ಅತ್ಯುತ್ತಮದ ಪಂಚನ್ನು ಕಂಡುಕೊಂಡ್ರು. ಪಾಯಿಂಟ್ ನಲ್ಲಿ ಬಿದ್ದಂತ ಚೆಂಡು ಥರ್ಡ್ ಮನ್ ದಿಸೆಯತ್ತ ಧಾವಿಸಿತು. ತಂಡಕ್ಕೆ ಒಂಟಿ ಓಟದ ಪೂರೈಕೆಯೂ ಸಹ ಈ ನಡುವೆ. ತಂಡದ ಮೊತ್ತ 36ಕ್ಕೆ ಏರಿಕೆಯನ್ನ ಕಂಡುಕೊಳ್ತಾ ಇದೆ. ಹಾಗೆ ಡೀಪ್ ಮಿಡ್ ವಿಕೆಟ್ ನಲ್ಲಿ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಪ್ರತಿ ತಂಡಗಳು 37 ಓಟಗಳನ್ನ ಕಾಲೆ ಹಾಕ್ತಾ ಇದೆ. ಈ ಒಂದು ಪಂದ್ಯವನ್ನ ಜಯಿಸಬೇಕಾದರೆ ವಿಕಿ 11 38ರ ಟಾರ್ಗೆಟ್ ಅನ್ನ ಕಂಡುಕೊಳ್ತಾ ಇದೆ. 4 ಓವರ್ಗಳ ಪಂದ್ಯದಲ್ಲಿ 24ರ ಮುಂದೆ 38ರ ಅವಶ್ಯಕತೆ. ವಿಕಿ 11 ತಂಡ ಈ ಒಂದು ಪಂದ್ಯವನ್ನ ಜಯಿಸಲು 38 ಓಟಗಳನ್ನ ಕಾಲೆ ಹಾಕಬೇಕು ನೇತಾಜಿ ಕ್ರಿಕೆಟರ್ಸ್ನ ವಿರುದ್ಧವಾಗಿ.
ಓಕೆ, ಪಂದ್ಯವನ್ನ ಬೇಗ ಆರಂಭಿಸಿ. ಓಪನರ್ಸ್ ಬನ್ನಿ. ಹಾಗೆಯೇ ಕ್ಷೇತ್ರಕ್ಷಣೆಯನ್ನ ಕಂಡುಕೊಳ್ಬೇಕು ಬೇಗ. ನಾಲ್ಕು ಓವರ್ಗಳ ಪಂದ್ಯ. ವಿಕಿ 11 ತಂಡ ಈ ಒಂದು ಪಂದ್ಯವನ್ನು ಜಯಿಸಲು 38 ಓಟಗಳನ್ನು ಕಲೆ ಹಾಕಬೇಕು. ನಿಗದಿಪಡಿಸಿದಂತಹ 4 ಓವರ್ಗಳ 24 ಎಸೆತಗಳ ಮುಂದೆ. ದೀನಾ ಒಂದೆಡೆ ವಿಜಯ್ ವಿಜಿ. ಆರಂಭಿಕ ಸರದಿಯ ಬ್ಯಾಟ್ಸ್ಮನ್ಗಳು. ಪ್ರಥಮ ಎಸೆತದಲ್ಲಿ ಓಟುಗಳು ಬರ್ತಾ ಇಲ್ಲ. ಈ ಒಂದು ಹಂತದಲ್ಲಿ ಸುರಕ್ಷಿತ ಬೊಗಸೆಯಲ್ಲಿ ಕಂಡುಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ತಂಡಕ್ಕೆ ಆಘಾತಕ್ಕೆ ಒಳಗಾಗ್ತಾ ಇದೆ. ದೀನಾ ಬ್ಯಾಕ್ ಟು ದ ಪೆವಿಲಿಯನ್. ನಿರಂಜನ್ ಬೌಲಿಂಗ್ ಸಾರ್ಥದಲ್ಲಿ. ಅಮಾನುಲ್ಲಾ ರೈಟ್. ಓಕೆ, 1 ಡೌನ್ ಬ್ಯಾಟ್ಸ್ಮನ್ ಆಗಿ ಅಮಾನುಲ್ಲಾ 1 ಡೌನ್ ಸ್ಪೆಷಲಿಸ್ಟ್ ಆಗಿ ಅದೇನನ್ನ ಮಾಡ್ತಾರಂತ ಕಾದು ನೋಡಬೇಕು. ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡವನ್ನ ಕಂಡುಕೊಳ್ಳುವ ಸಾಧ್ಯತೆಯಲ್ಲಿ ಪಂದ್ಯ. 24 ಎಸೆತಗಳ ಮುಂದೆ 38ರ ಒಂದು ಟಾರ್ಗೆಟ್ ಅನ್ನ ಕಂಡುಕೊಂಡಿರ್ತಕ್ಕಂಥ ತಂಡ ಆರಂಭಿಕ ಹಂತದಲ್ಲಿ ವಿಕೆಟ್ ಅನ್ನ ಕಳೆದುಕೊಳ್ತಾ ಇದೆ. ದೀನಾ ಆಲ್ರೆಡಿ ಬ್ಯಾಕ್ ಇನ್ ದ ಹಾಟ್. ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಸ್ವತಃ ಬೌಲರ್ ಸುರಕ್ಷಿತ ಬೊಗಸೆಯಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಔಟ್ ಎಂಬ ತೀರ್ಪು ಬರ್ತಾ ಇದೆ. ಇದರೊಂದಿಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನ ಕಳೆದುಕೊಳ್ತಿರ್ತಕ್ಕಂತಹ ತಂಡ ಇದೀಗ ಒತ್ತಡದ ಕುಣಿಕೆಯಲ್ಲಿ ಸಿಲುಕಿಕೊಳ್ತಾ ಇದೆ. ಒಂದು ಲೆಕ್ಕಾಚಾರದ ಆಟವನ್ನ ಆಡಿದ್ರೆ ಇನ್ನೂ ಸಹ ಪಂದ್ಯವನ್ನ ಗೆದ್ದು ಜಯಿಸಿ ಬೀಗಬಹುದು. ಒಂದು ರಿಕವರಿಯ ಬ್ಯಾಟಿಂಗ್ ಬೇಕಾಗ್ತದೆ. ಪ್ರತಿ ಎಸೆತಕ್ಕೂ ಸಿಕ್ಸರ್ ಬೌಂಡರಿಯನ್ನು ಸಿಡಿಸುವುದು ಅಷ್ಟು ಸುಲಭದ ಮಾತಲ್ಲ. ಕೆಲವೊಮ್ಮೆ ಸ್ಟ್ರೈಕ್ ರೊಟೇಷನ್ ಬೇಕಾಗ್ತದೆ. ಒಂದು ಹೊಂದಾಣಿಕೆಯ ಜೊತೆಯಲ್ಲಿ ಒಂದು ಉತ್ತಮವಾದ ಬ್ಯಾಟ್ಸ್ಮನ್ಗಳು ಒಂದು ಜೊತೆ ಯಾರಿಗೆ ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡ್ ಅಪ್ ಮಾಡಬೇಕು. ಕೆಟ್ಟ ಎಸೆತಗಳಿಗೆ ತಕ್ಕ ಶಾಸ್ತಿಯನ್ನ ಮಾಡಬೇಕು. ಲೀಗ್ ಕಮ್ ನಾಕೌಟ್ ಮಾದರಿಯ ಪಂದ್ಯಾವಳಿಯಲ್ಲಿ ಪ್ರತಿ ತಂಡಗಳು ಸಹ ರನ್ ಧಾರಣೆ ಮೇಲೆ ತಮ್ಮ ನಿಗಾವನ್ನ ವಹಿಸ್ತಾ ಇದೆ. ಟೇಬಲ್ ಟಾಪ್ ನಲ್ಲಿ ಆದ್ಯಾವ ತಂಡಗಳು ಅಗ್ರಸ್ಥಾನಕ್ಕೆ ಹೋಗ್ತಾರಂತ ಕಾದು ನೋಡಬೇಕಾಗ್ತದೆ. ಈ ಒಂದು ಹಂತದಲ್ಲಿ ಕ್ಷೇತ್ರಕ್ಷಣ ಶಿರದ ಮೇಲ್ಭಾಗದಿಂದ ಹೊಡೆದ್ರು. ಇದು 1 ಅವಳಿ ಓಟವನ್ನಾಗಿ ಪರಿವರ್ತಿಸಿದ್ರು. ಉತ್ತಮವಾದ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ನಲ್ಲಿ ಕಂಡು ಬರ್ತಾರೆ.
ಇಬ್ಬರು ಸಹೋದರರು ಅಂಕಣದಲ್ಲಿ. ಆಕರ್ಷಕ ಹೊಡೆತ ಡೀಪ್ ಎಕ್ಸ್ಟ್ರಾ ಕವರ್ನಲ್ಲಿ ಚೆಂಡು ಸಾಕ್ತಾ ಇದೆ. ಬಹುಶಃ ಇದು ಸೀಮಾರೇಖೆ ಅಂಚಿನಲ್ಲಿದೆ ಚೆಂಡು. ಉತ್ತಮವಾದ ತಡೆತವನ್ನ ಕಂಡುಕೊಂಡ್ರು. 1 2 3 ಓಟಗಳು ಕ್ಷಿಪ್ರಗತಿಯಲ್ಲಿ ಶರವೇಗದಲ್ಲಿ ಕಂಡುಕೊಂಡ್ರು. ಕೊಂಚ ಮಟ್ಟಿಗೆ ಒತ್ತಡದಲ್ಲಿದ್ದಂತಹ ತಂಡಕ್ಕೆ ಇದು ಅತ್ಯುತ್ತಮವಾದ ಒಂದು ಕ್ಷೇತ್ರಕ್ಷಣೆಯೂ ಸಹ. 5 ಓಟಗಳು 2 ಪ್ರಮುಖ ಹುದ್ದರಿಗಳ ಆಘಾತದಲ್ಲಿ. ಮತ್ತೆ ಬೌಲಿಂಗ್ ಸಾರಥ್ಯದಲ್ಲಿ ನಿರಂಜನ್ ಮುಂದುವರಿತಾ ಇದ್ದಾರೆ ಆರಂಭಿಕ ಓವರ್ನಲ್ಲಿ. ದಯವಿಟ್ಟು ಬೇಗ ಪಂದ್ಯವನ್ನ ಮುಂದುವರಿಸಬೇಕು. ನೀವು ಪಂದ್ಯವನ್ನ ಡಿಲೇ ಮಾಡಿದ್ರೆ ಬ್ಯಾಟ್ ಲೈಟಿಗೆ ಹೋದ್ರೆ ಕಷ್ಟ ಆಗುತ್ತೆ. ಆರ್ಡಿನಲ್ಲಿ ಅದಕ್ಕೆ ನೀವೇ ಜವಾಬ್ದಾರರಾಗಬೇಕಾಗ್ತದೆ. ಆಯೋಜಕರು ಈಗಾಗಲೇ ಈ ಸೂಚನೆಯನ್ನ ನೀಡ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ಮತ್ತೆ ಬಿರುಸಿನ ಹೊಡೆತವನ್ನ ಕಂಡುಕೊಂಡ್ರು. ಮಿಡ್ ವಿಕೆಟ್ ನತ್ತ ಚೆಂಡು ಸಾಗಿ ಬಂದಿದೆ. ಒಂಟಿ ಓಟದ ಪೂರೈಕೆ. ಈಗಾಗಲೇ ಆರಂಭಿಕ ಓವರ್ನ ಮುಕ್ತಾಯವನ್ನ ಕಂಡುಕೊಂಡ್ರೆ 6-4-2. ಆರಂಭಿಕ ಓವರ್ನಲ್ಲಿ 6 ಓಟಗಳನ್ನು ಕಲೆ ಹಾಕಿದೆ 2 ಪ್ರಮುಖ ಹುದ್ದರಿಗಳ ಆಘಾತದಲ್ಲಿ. ಹದಿನೆಂಟರ ಮುಂದೆ 32 ಅವಶ್ಯಕತೆ. 18 ಎಸೆಗಳು ಬಾಕಿ ಉಳಿತಾ ಇದೆ. 32 ಓಟಗಳ ಅವಶ್ಯಕತೆ. ಪಂದ್ಯ ಬೇಗ ಮುಂದುವರಿಸಿ ಸರ್, ದಯವಿಟ್ಟು. ಸಮಯಾವಕಾಶ ತುಂಬಾ ಕಡಿಮೆ ಇದೆ. ಬೇಗ ಪಂದ್ಯವನ್ನ ಮುಂದುವರಿಸಬೇಕು. ಪ್ರಭು ಬೌಲಿಂಗ್ ಸಾರಥ್ಯದಲ್ಲಿ. ನೋ ಬಾಲ. ಓಕೆ, ಅಂಪೈರ್ ತೀರ್ಮಾನದ ಅಂತಿಮವಾಗಿರುತ್ತದೆ. ಹಲೋ ಸರ್, ಸರ್ ಸ್ವಲ್ಪ ಓಕೆ. ನೋ ಬಾಲ್ ಅಲ್ಲ ಅಂಪೈರ್. ಓಕೆ, ನೋ ಬಾಲ್. ಫ್ರೀ ಹಿಟ್ ಜಾರಿಗೆ ಬರ್ತಾ ಇದೆ. 7-2. ಓ, ಶರವೇಗದ ಎಸೆತಗಾರಿಕೆ ಪ್ರಭುರವರಿಂದ. ಕರಾರುವಕ್ಕಾದ ಶರವೇಗದ ಒಂದು ಎಸೆತಗಾರಿಕೆಯನ್ನ ಕಂಡುಕೊಳ್ತಾ ಇದ್ದಾರೆ. ಚೆಂಡಿಗೆ ಸಾಕಷ್ಟು ವೇಗವನ್ನ ಕಂಡುಕೊಳ್ತಾ ಇದ್ದಾರೆ ಈ ಒಬ್ಬ ಬೌಲರ್. ಬೌಲಿಂಗ್ ಸಾರಥ್ಯದಲ್ಲಿ ಮತ್ತೆ ಪ್ರಭು. ಈ ಒಂದು ಹಂತದಲ್ಲಿ ಮತ್ತೆ ಒಂಟಿ ಪೂರೈಕೆ ಆಗ್ತದೆ. ತಂಡದ ಮೊತ್ತ 8, 2 ಪ್ರಮುಖ ಹುದ್ದರಿಗಳ ಆಘಾತದಲ್ಲಿ. ಪಾರ್ಥಿ ಹಾಗೂ ವಿಜಯ್
ಸಹೋದರರ ಒಂದು ಬ್ಯಾಟಿಂಗ್ ಸಮಾಗಮ. ಉತ್ತಮವಾದ ಒಂದು ಬ್ಯಾಟಿಂಗ್ ಜುಗಲ್ಬಂದಿ ಕಂಡು ಬರ್ತಾ ಇದೆ. ಅಣ್ಣ ತಮ್ಮಂದಿರ ಸಹೋದರರ ಒಂದು ಬ್ಯಾಟಿಂಗ್ ನ ಜುಗಲ್ಬಂದಿಯಲ್ಲಿ 9 for 2 ಚಾಲ್ತಿಯ 2ನೇ ಓವರ್ನಲ್ಲಿ ಇದರೊಂದಿಗೆ ಚುಕ್ಕಿ ಎಸೆತ ಊಟಗಳು ಲಭಿಸ್ತಾ ಇಲ್ಲ. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ. ಮತ್ತೊಂದು ಚುಕ್ಕಿ ಎಸೆತ ಊಟಗಳು ಲಭಿಸ್ತಾ ಇಲ್ಲ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದ್ದಾರೆ ಪ್ರಭು. ವಿಜಯ್ ಅವರ ಈ ಒಂದು ಹೊಡೆತವು ಸಹ ಡೀಪ್ ಲಾಂಗ್ ಅವನ ಹತ್ರ ಹೊಡೆದ್ರು. ತಂಡಕ್ಕೆ 1 ಓಟ ಸೇರ್ಪಡೆ. ಎರಡು ಓವರ್ಗಳ ಮುಕ್ತಾಯದಲ್ಲಿ 10 ಓಟಗಳನ್ನ ಕಲೆ ಹಾಕ್ತಾ ಇದೆ. 12ರ ಮುಂದೆ 28ರ ಗುರಿ. Required run rate is exactly 14.00. 12 ಎಸೆತ 28 ಓಟಗಳ ಅವಶ್ಯಕತೆ. ಮತ್ತೊಂದು ಜಿದ್ದಿನ ರೋಚಕ ಪಂದ್ಯವಾಗ್ತಾ ಇದೆ. ಅದೇನನ್ನ ಮಾಡ್ತಾರಂತ ಕಾದು ನೋಡಬೇಕು. ಈ ಅಂತಿಮ ಓವರ್ಗೂ ಮುನ್ನ ಈ ಒಂದು ಓವರ್ ಪೆನಲ್ಟಿಮೇಟ್ ಓವರ್ ಇರ್ತದೆ. ಇದರಲ್ಲಿ ಗರಿಷ್ಠ ಮೊತ್ತ ಬಂದರೆ ಅದು ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗ್ತದೆ. ಹಾಗೆ ಬೌಲಿಂಗ್ ತಂಡ ವಿಕೆಟ್ಗಳನ್ನ ಬೇಟೆಯಾಡುತ್ತಾ ರನ್ಗಳಿಗೆ ಕಡಿವಾಣ ಹಾಕಿದ್ರೆ ಅದು ಬೌಲಿಂಗ್ ತಂಡಕ್ಕೆ ಮುಂದಿನ ಅಂತಿಮ ಓವರ್ ಸುಲಭದಾಯಕವಾಗಿರ್ತದೆ. ಕಾದು ನೋಡೋಣ ಅದೇನನ್ನ ಮಾಡ್ತಾರಂತ. 12-28. ಹನ್ನೆರಡರ ಮುಂದೆ 28 ಓಟಗಳ ಅವಶ್ಯಕತೆ. ಬೇಗ ಪಂದ್ಯವನ್ನು ಮುಂದುವರಿಸಿ ಸರ್. ಬಿರುಸಿನ ಹೊಡೆತ. ಬಹುಶಃ ಇದು ಸ್ಕೈ ರಾಕೆಟ್ ರೂಪದಲ್ಲಿ ಏರಿಯಲ್ ರೂಟ್ ಅನ್ನ ಕಂಡುಕೊಂಡ್ರು. ಆ ರೂಟ್ಗಳು ಇದೀಗ ಸ್ವಲ್ಪ ಮಟ್ಟಿಗೆ ಬ್ಯಾಟಿಂಗ್ ತಂಡಕ್ಕೆ ಒತ್ತಡ ನಿವಾರಣೆಯನ್ನ ಕಂಡುಕೊಳ್ತಾ ಇದೆ. 11ರ ಮುಂದೆ 22ರ ಅವಶ್ಯಕತೆ. ಈ ಒಂದು ಸಿಕ್ಸರ್ ಸ್ವಲ್ಪ ಮಟ್ಟಿಗೆ ಒತ್ತಡ ಪ್ರೆಷರ್ ರಿಲೀಫ್ ಅನ್ನ ಕಂಡುಕೊಳ್ತಾ ಇದೆ. ಓಕೆ, ಈ ಒಂದು ಹಂತದಲ್ಲಿ ಮತ್ತೆ ಉತ್ತಮವಾದ ಎಸೆಗಾರಿಕೆ. 10ರ ಮುಂದೆ 22ರ ಅವಶ್ಯಕತೆ. ಪಂದ್ಯ ಕತ್ತಿನ ರೋಚಕ ರೋಮಾಂಚನಕಾರಿ ಜಿದ್ದಿನ ಪಂದ್ಯವಾಗ್ತಾ ಇದೆ. 10ರ ಮುಂದೆ 22. ಮತ್ತೆ ಬಿರುಸಿನ ಒಂದು ಹೊಡೆತ ಒಂಟಿ ಓಟಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ. 9ರ ಮುಂದೆ 21 ಓಟಗಳ ಅವಶ್ಯಕತೆ. ಈ ಓವರ್ನಲ್ಲಿ ಸಾಕಷ್ಟು ಓಟಗಳು ಬಂದರೆ ಮುಂದೆ ಮತ್ತೆ ಗೆಲುವಿನತ್ತ ಒಂದು ಭೇಟಿಯನ್ನ ಸುಲಭವಾಗಿ ಕಂಡುಕೊಳ್ಳಬಹುದು. ಓ ಮೈ ಗುಡ್ನೆಸ್, ಇದೀಗ ಕಿವಿಗಾಡ ಚಿಕ್ಕುವ ಶಬ್ದ ಇಲ್ಲಿಗೆ ಬರ್ತಾ ಇದೆ. ಕಟ್ ಬಿಹೈಂಡ್ ಮೂಲಕ ತಂಡದ ಸಮಯೋಚಿತ ಆಟಗಾರ ಆಪತ್ಕಾಲದ ಆಪತ್ ಬಾಂಧವನ ಇನ್ನಿಂಗ್ಸ್ ಇದೀಗ ಅಂತ್ಯವಾಗ್ತಾ ಇದೆ. ವಿಜಿ ಬ್ಯಾಕ್ ಟು ದ ಪ್ಯಾವಿಲಿಯನ್. 8ರ ಮುಂದೆ 21 ಓಟಗಳ ಅವಶ್ಯಕತೆ.
ಇದೀಗ ಮತ್ತೋರ್ವ ತಂಡದ ಸವ್ಯಸಾಚಿ ಆಲ್ರೌಂಡರ್ ಮೈಕೆಲ್ ರವರ ಆಗಮನವಾಗ್ತಾ ಇದೆ. 8 ಓಟಗಳ ಅವಶ್ಯಕತೆ. ಸಾಕಷ್ಟು ಕ್ಷಮಿಸಿ, ಕ್ಷಮಿಸಿ. ಓಕೆ, 6 ಓಟಗಳು. ಆ ನಿಟ್ಟಿನಲ್ಲಿ ಇದೀಗ ಪಂದ್ಯ ಅಂತಿಮ ಓವರ್ನತ್ತ ಬಾಳ್ತಾ ಇದೆ. ರೋಚಕ ಪಂದ್ಯ. 6ರ ಮುಂದೆ 15ರ ಗುರಿ. ಇದೀಗ ಅಂತಿಮ ಓವರ್ನತ್ತ ಪಂದ್ಯ ಬಾಳ್ತಾ ಇದೆ. 6 ಎಸೆತ 15 ಓಟಗಳ ಗುರಿಯನ್ನ ಕಂಡುಕೊಳ್ತಾ ಇದೆ. ಆಲ್ 3 waiting to happen here. I mean victory, defeat and a tie. 3-1. Something has to come out and a result. 6-15. ಆರು ಎಸೆತ 15 ಓಟಗಳ ಅವಶ್ಯಕತೆ. ಆರಂಭಿಕರಾಗಿ ಬ್ಯಾಟಿಂಗ್ ಆಗಮಿಸುವಂತ ಆಟಗಾರ ಇದೀಗ ಬೌಲಿಂಗ್ ನಲ್ಲಿ 6 ಎಸೆತ 15ರ ಈ ಒಂದು ಡೆತ್ ಓವರ್ ನಲ್ಲಿ ಸ್ಪೆಷಲಿಸ್ಟ್ ಪಾತ್ರಕ್ಕೆ ಕೊಡ್ತಾ ಇದ್ದಾರೆ. ಉತ್ತಮ ಒಂದೋಟ, 2ನೇ ಓಟಕ್ಕೆ ಪ್ರಯತ್ನ, 3ನೇ ಓಟಕ್ಕೆ ಪ್ರಯತ್ನ. ಪೂರೈಕೆಯು ಕೂಡ ನಂಬಲ ಸಾಧ್ಯ ರೀತಿಯಲ್ಲಿ ಪಂದ್ಯ ಕಂಡುಕೊಳ್ತಾ ಇದೆ. ಈ ಒಂದು ಹಂತದಲ್ಲಿ 5ರ ಮುಂದೆ 12ರ ಅವಶ್ಯಕತೆ. ಪ್ರಥಮ ಎಸೆತದಲ್ಲಿ 3 ಓಟಗಳು ಹರಿದು ಬಂತು. ಓ ಮೈ ಗುಡ್ನೆಸ್, ಇದೀಗ 4ರ ಮುಂದೆ 12ರ ಅವಶ್ಯಕತೆ. ಪ್ರತಿಯೊಂದು ಚುಕ್ಕೆ ಎಸೆತವೂ ಸಹ ಒತ್ತಡವನ್ನು ತಂದುಕೊಡ್ತದೆ. 2 ಸಿಕ್ಸರ್ನ ಲೆಕ್ಕಾಚಾರದಲ್ಲಿ ಬ್ಯಾಟಿಂಗ್ ತಂಡ. ಮತ್ತೆ ಪದೇ ಪದೇ ತಮ್ಮ ತಪ್ಪನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಓಟುಗಳು ಲಭಿಸ್ತಾ ಇಲ್ಲ. ಇದೀಗ 3ರ ಮುಂದೆ 12ರ ಅವಶ್ಯಕತೆ. ಕತ್ತಿನ ಜಿದ್ದಾಜಿದ್ದಿನ ಪಂದ್ಯ. ಒಂದೆಡೆ ನೇತಾಜಿ ಬ್ಯಾಟಿಂಗ್ ನಲ್ಲಿ ವಿಕಿ 11 ತಂಡ. ಮತ್ತೆ ಓಟುಗಳು ಲಭಿಸ್ತಾ ಇಲ್ಲ. ಇದರೊಂದಿಗೆ ಪಂದ್ಯದ ರೋಚಕ ಘಟ್ಟದಲ್ಲಿ ತಿರುವನ್ನು ಕಂಡುಕೊಳ್ತಾ ಇದೆ. 2ರ ಮುಂದೆ 12ರ ಅವಶ್ಯಕತೆ. ಸತತ 2 ಎಸೆತಗಳಿಗೂ ಭರ್ಜರಿಯಾದ ನಾಗಾಲೋಟದ ಗಗನ ಚುಂಬಿಸುವ ಸಿಕ್ಸರ್ನ ಅವಶ್ಯಕತೆ ಇದೆ ತಂಡಕ್ಕೆ ಪಂದ್ಯವನ್ನ ಜಯಿಸಬೇಕಾದರೆ. ವಿಕಿ 11 ತಂಡಕ್ಕೆ. ಇದು ವೈಡ್ ಎಂಬ ಸೂಚನೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ 2ರ ಮುಂದೆ 11ರ ಅವಶ್ಯಕತೆ. 2ರ ಮುಂದೆ 11ರ ಅವಶ್ಯಕತೆ. ಎಂತ ರೋಚಕ ಪಂದ್ಯ. ಮತ್ತೆ ಸರಿಯಾದ ಟೈಮಿಂಗ್ ಬರ್ತಾ ಇಲ್ಲ. ಇದೀಗ 1ರ ಮುಂದೆ 9ರ ಅವಶ್ಯಕತೆ. ಅಂತಿಮ ಎಸೆತ 9 ಓಟಗಳ ಅವಶ್ಯಕತೆ. ಬಾನು ಅಂತಿಮ ಎಸೆತಕ್ಕಾಗಿ ಸಜ್ಜಾಗ್ತಾ ಇದ್ದಾರೆ. ಬಿರುಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಈ ನಡುವೆ ಈ ಪಂದ್ಯವನ್ನ ಜಯಿಸ್ತಾ ಇದೆ ನೇತಾಜಿಯ ತಂಡ, ಹಾಗೆ 2ನೇ ತಂಡ ವಿಕಿ. ಈ 2 ತಂಡಗಳಿಗೂ ಆತ್ಮೀಯವಾದ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ.
ಓಕೆ, ಬ್ಯಾಕಪ್ ಅಂತ ಇದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಈ ಪಂದ್ಯಾವಳಿಯ ಈ ದಿನದ ಪಂದ್ಯಾವಳಿಯೊಂದಿಗೆ ಇಲ್ಲಿಗೆ ಸಮಾಪ್ತಿಯನ್ನ ನಾವು ಕಂಡುಕೊಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಈಗಲೇ ನಾವು ತಮಗೆಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿಯನ್ನ ಸಮರ್ಪಿಸುವ ಸಮಯ. ಆ ನಿಟ್ಟಿನಲ್ಲಿ ತಮಗೆಲ್ಲರಿಗೂ ಆತ್ಮೀಯವಾದ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇಲ್ಲಿಗೆ ಈ ದಿನದ ಪಂದ್ಯಾವಳಿ ಮುಕ್ತಾಯ. ನಾಳೆ ನಿಮ್ಮ ಭೇಟಿ. ಹಾಗೆ ಈ ಒಂದು ಪಂದ್ಯಾವಳಿಯ ಆಯೋಜಿಸುವಂತ ಮುರಳಿಯವರು, ಚಿಟ್ಟಿ, ಕಿಶನ್, ವಿಕಿ, ಶ್ರೀನಿವಾಸ್ ಎಲ್ಲರಿಗೂ ಈ